ಯಾಕಪ್ಪ ಯಾಕಪ್ಪ ಕಣ್ಣೀರು? ಓಹೋ, ಬಲವಾಗಿ ತಿಕ್ಬಿಟ್ಟೆ ಅಂತ ಕಾಣುತ್ತೆ. ತುಂಬಾ ನೋಗ್ತಾ ಇದೀಯಾ? ಹೌದಪ್ಪ, ನೋವು ಮೈಗಲ್ಲ, ಮನಸ್ಸಿಗೆ. ನನ್ನ ರಂಗ ಹೇಗಾಗ್ಬೇಕು ಹಾಗಾಗ್ಬೇಕು ಅಂತ ಎಷ್ಟೋ ಕನಸುಗಳು ಕಟ್ಟಿದ್ದೆ, ಸಾವಿರಾರು ಆಸೆಗಳನ್ನ ಇಟ್ಕೊಂಡಿದ್ದೆ. ನನ್ನ ಆಸೆಗಳೆಲ್ಲ ಹೀಗಾಯ್ತು. ನಾನ್ ನಿನಗೆ ಭಾರವಾಗಿ ಇನ್ನು ಎಷ್ಟು ದಿನ ಇರಬೇಕು? ಆ ದೇವರು ನನಗೆ ಯಾಕಿನ್ನೂ ಸಾವನ್ನು ಕೊಡ್ಲಿಲ್ವೋ? ನೋಡು, ನೀನ್ ಹೀಗೆಲ್ಲ ಮಾತನಾಡಿದ್ರೆ ನನಗೆ ಬಹಳ ಕಷ್ಟ ಆಗುತ್ತೆ. ಏನ್ ನಿನ್ನ ಉದ್ದೇಶ? ಏನ್ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಕು ಅಂತ ಮಾಡಿದ್ದೀಯಾ? ನಿನಗಿಂತಲೂ ಪ್ರೀತಿಯಾದ ವಸ್ತು ಈ ಪ್ರಪಂಚದಲ್ಲಿ ಬೇರೆ ಯಾವುದಿದೆ ಅಂತ? ದೇವ್ರು ನಿನಗೆ ಸ್ಥಿತಿ ಕೊಟ್ಟನಲ್ಲ ಅನ್ನೋ ಸಂಕಟ ಒಂದು ಬಿಟ್ರೆ ಮಿಕ್ಕಿ ಎಲ್ಲಾ ವಿಷಯದಲ್ಲಿ, ಅದರಲ್ಲೂ ನಿನ್ನ ಸೇವೆ ಮಾಡೋದ್ರಲ್ಲಿ ನನಗೆ ಪೂರ್ಣ ತೃಪ್ತಿ ಇದೆ. ನೀನಲ್ಲಪ್ಪ ನನ್ನ ಮಗ, ನಾನು ನಿನ್ನ ಮಗ. ನಿನ್ನ ಮಾತಿಗೆ ಬದಲೇನಷ್ಟು ಶಕ್ತಿ ನನಗಿಲ್ಲಪ್ಪ. ನಾನ್ ನಿನ್ನ ಬಿಟ್ಟು ಹೋಗ್ಬೇಕು ಅಂದ್ರು ನಿನ್ನ ಜನ್ಮಾಂತರದ ಸಂಬಂಧ ಇದೆ ನೋಡು, ಅದನ್ನು ನನ್ನ ಬಿಟ್ಕೊಡ್ಸೋಲ್ಲಪ್ಪ, ಬಿಟ್ಕೊಡ್ಸೋ. ಕಾಫಿ ತಗೊಳ್ಳಿ. ಇದೇನಿದು? ನೀವ್ಯಾ ಕಾಫಿ ಮಾಡ್ಕೊಂಬಂತೀರಿ? ಯಾಕೆ ಮಾಡ್ಬಾರ್ದಾಗಿತ್ತ? ತಪ್ಪೇ? ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು. ಇದು ಪರವಾಗಿಲ್ಲ, ತಗೊಳ್ಳಿ. ಥ್ಯಾಂಕ್ಸ್. ರಾತ್ರಿ ನೀವು ಬಹಳ ಹೊತ್ತವರೆಗೂ ಎಚ್ಚರವಾಗಿದ್ರಿ. ಅದರಿಂದ ನಿಮಗೆ ಡಿಸ್ಟರ್ಬ್ ಆಯ್ತಾ? ಹೌದು. ನಿಮ್ ತಂದೆ ಮಕ್ಕಳ ಪ್ರೀತಿ ವಿಶ್ವಾಸ ಕಂಡು ನನಗ ಆ ಭಾಗ್ಯ ಸಿಗ್ಲಿಲ್ವಲ್ಲ ಅಂತ ಮನಸ್ಸಿಗೆ ತುಂಬಾ ಕಷ್ಟವಾಯ್ತು. ರಂಗ, ಮಿಸ್ಟರ್ ರಂಗ, ಯಾರು ತಾವು? ರಂಗ, ನೀನ್ ತಾನೇ? ಹೌದು. ನೀನು ಕೊಟ್ಟ ಟೆಲಿಗ್ರಾಮ್ ಬಂತು. ಅಪ್ಪ, ಇವರು ರಂಗ, ಯಾಕೋ ಹಾಗೆ ನೋಡ್ತೀಯ? ನನ್ಗವ್ರು ಚೆನ್ನಾಗಿ ಗೊತ್ಕಣು. ನಾ ಹೇಳ್ತಿರ್ಲಿಲ್ವೇ, ನನ್ಗೊಬ್ಬ ಬಿಸ್ನೆಸ್ ಪಾರ್ಟ್ನರ್ ಇದ್ರು, ಅವ್ರ ಹೆಸರು ನಾಗಪ್ಪ ಅಂತ. ಓಹೋ, ಇವರೇನೋ ಪುಣ್ಯಾತ್ಮರು. ನಮ್ಮ ಆಸ್ತಿ ಪಾಸ್ತಿನೆಲ್ಲ ಮುಳುಗಿಸಿ ನಿಮ್ಮನ್ನ ಈ ಸ್ಥಿತಿ ತಂದ ಮಹಾಯೋಗ್ಯರು. ಎಳಪೆ, ಆ ಮುದುಕನಿಗೇನೋ ಅರಳು ಮರಳು ಅವ್ಬೇಕು ಮಾತಾಡ್ತಾನೆ ಅಂದ್ರೆ ನೀನು ಹಾಗೆ ಮಾತಾಡ್ತೀಯಾ? ಏ ತಿರುಪೆ, ಹಾಗಂದ್ರೆ ಕೋಪ ಬರುತ್ತಲ್ಲ ನಿಮ್ಗೆ? ಬಿಹೇವ್ ಯುವರ್ ಸೆಲ್ಫ್. ಮರ್ಯಾದೆಯಿಂದ ಮಾತಾಡಿಸಿ. ಅಯೋಗ್ಯರಿಗೆ ಮರ್ಯಾದೆ ವಿಷಯ ಎಲ್ಲ ಅರ್ಥವಾಗತ್ತೆ ರಂಗ. ಇನ್ನೂ ನೀನು ಸೊಕ್ಕು ಅಡಗಲಿಲ್ಲ? ಇದೇ ಧೋರಣೆಯಿಂದ ಮಾತನಾಡಿದ್ರೆ ನಿಮ್ಮ ಸೊಕ್ಕನ್ನ ನಾನು ಅಡಗಿಸಬೇಕಾಗುತ್ತೆ. ಎಚ್ಚರಿಕೆ ರಂಗ. ಅವನ ಹತ್ರ ಎಂಥದ್ ಮಾತುಗಳು. ಇಷ್ಟು ದಿವಸ ಇಲ್ಲದ್ದು ಇವತ್ತು ಯಾಕೆ ಬಂದ ಕೇಳು. ನಿನ್ನ ಮಗ ಟೆಲಿಗ್ರಾಮ್ ಕೊಟ್ಟಿದ್ದ, ಅದಕ್ಕೆ ಬಂದೆ. ಎಲ್ಲಿದ್ದಾಳೆ ನನ್ನ ಮಗಳು? ಇನ್ನು ಸುಶೀಲಾ ನಿನ್ನ ಮಗಳ? ಇಲ್ಲ, ನಿನ್ನ ಮಗಳ. ನಾಗಪ್ಪ, ಬರೋವಾಗ ಏನಾದ್ರೂ ಕುಡಿದ್ಗಿಡ್ದು ಬಂದಿದ್ದೀಯೇನು? ಇರಬಹುದು. ಪಾಪ ಬಿಸಿಲೊತ್ನಲ್ಲಿ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ. ಸ್ವಲ್ಪ ಬಿಸಿ ಬಿಸಿಯಾಗಿ ಮಾತನಾಡ್ತಾ ಇದ್ದಾರೆ. ಸುಶೀಲಾ, ಸುಶೀಲಾ, ಇಂಥ ಕೆಲಸ ಮಾಡೋದ ನೀನು? ಏನೇ ಆ ದೊಡ್ಡ ಮನುಷ್ಯ, ನನ್ನ ಮಗಳನ್ನ ನಿನ್ನ ಮನೆಯಲ್ಲಿ ಇಟ್ಕೊಂಡು ಈ ನಿನ್ನ ಮಗನ ಕೈಲಿ ಟೆಲಿಗ್ರಾಮ್ ಕೊಡ್ಸಿ ನನಗೆ ಅವಮಾನ ಮಾಡ್ಬೇಕು ಅಂತಿದ್ಯಾ? ಮಾನ ಇದ್ರಲ್ಲಿ ಅವಮಾನ ಆಗೋದಕ್ಕೆ? ನಿನಗ್ಯಾಕಪ್ಪ ಮಾನ ಅವಮಾನ ಚಿಂತೆ? ಯಾವತ್ತು ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿದ್ಯೋ ಅವತ್ತೇ ಅದೆಲ್ಲ ಹೊರಟೋಯ್ತು. ತಂದೆಯನ್ನು ಎದುರಿಸಿ ಮಾತಾಡುವಷ್ಟು ಧೈರ್ಯ ಬಂತೇನೆ ನಿನಗೆ? ತಂದೆ ಆದವನು ತಂದೆ ಹಾಗೆ ನಡ್ಕೊಂಡೆ ತಾನೆ.
ಮಗಳಾದವಳಿಗೆ ಭಯ ಭಕ್ತಿ ಎಲ್ಲ ಇರೋದು. ಅದೆಲ್ಲ ಮಾತು ಬೇಕಾಗಿಲ್ಲ, ಮೊದಲಿನಿಂದ ಹೊರಡು. ನಾನ್ ಬರೋದಿಲ್ಲ. ಈಗೇನ್ ಒಳ್ಳೆ ಮಾತಿಂದ ಇಲ್ಲಿಂದ ಮನೆಗೆ ಬರ್ತೀಯೋ ಇಲ್ವೋ? ನಾನ್ ಬರೋದಿಲ್ಲ, ಇದೇ ನನ್ನ ಮನೆ. ಸ್ವಂತ ತಂದೆಗಿಂತ ಅವನ ಶತ್ರುಗಳ ಆಶ್ರಯ ನಿನಗೆ ಇತ್ವಾಯ್ತಲ್ವೇನೆ ಸುಶೀಲ? ಗರುಡ ವಿಷದ ಹಾವಿಗೆ ಶತ್ರು, ನಂಬಿದ ಭಕ್ತರಿಗೆ ದೇವ್ರು. ನಿಲ್ಸೆ ನೀನು ಉಪದೇಶನ. ವಯಸ್ಸಿ ಬಂದ ಹೆಣ್ಣು ಮಗಳು ಈಗ ಗುರುತು ಪರಿಚಯ ನೆಂಟತನ ಇಲ್ದಿರೋರ ಮಧ್ಯೆ ಈಗೆಲ್ಲ ಇರಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಯಾರಪ್ಪ ಗುರ್ತು ಪರಿಚಯ ಇಲ್ದವ್ರು? ಸಾಯಕ್ ಹೊರಟಿದ ನನ್ನ ಸಾವಿನ ಬಾಯಿಂದ ಕಾಪಾಡಿ ಕರ್ಕೊಂಡ್ ಬಂದ್ರಲ್ಲ, ಇವರ ಗುರ್ತಿಲ್ದವ್ರು. ನಿರಾಶ್ರಿತಳಾಗಿದ್ದ ನನಗೆ ಇರೋಕ್ ಆಶ್ರಯ ಕೊಟ್ಟು ಕಾಪಾಡಿದ್ರಲ್ಲ ಈ ತಂದೆ, ಇವರ ಪರಿಚಯ ಇಲ್ದವ್ರು. ಹೇಳಪ್ಪ, ಹೇಳು. ನೀನು ಯಾಕಿಷ್ಟು ಕಠಿಣವಾಗಿ ಮಾತಾಡ್ತಾ ಇದೀಯ ಅಂತ ನನಗೆ ಗೊತ್ತಮ್ಮ. ಏನೋ ಒಂದು ತಪ್ಪು ಮಾಡಿಬಿಟ್ಟೆ, ಇರ್ಲಿ. ಅಷ್ಟಕ್ಕೋಸ್ಕರ ನೀನು ನನ್ನ ಇಷ್ಟು ದೂರ ಮಾಡಿಬಿಡೋದಮ್ಮ. ಬೇಡಮ್ಮ, ಬೇಡಮ್ಮ, ಬೇಡ. ಬಾ. ಯಾಕಪ್ಪ ಸುಮ್ಮನೆ ಪ್ರಯತ್ನ ಪಡ್ತಿ? ಒಡೆದ ಹಾಲು ಒಡೆದ ಮನಸ್ಸು ಯಾವತ್ತೂ ಸರಿ ಹೋಗುತ್ತಿಲ್ಲ. ಯಾಕಮ್ಮ ನೀನು ಹೀಗೆಲ್ಲ ಮಾತಾಡಿ ನನ್ನ ಮನಸ್ಸು ನೋಯಿಸ್ತಾ ಇದೀಯಾ? ಅಮ್ಮ ನೋಡಮ್ಮ, ನಿನ್ನ ಮದುವೆ ಮಾಡಿ ನನ್ನ ಒಂದು ಜವಾಬ್ದಾರಿ ನಾನು ಕಳ್ಕೋಬೇಕಮ್ಮ. ಅಷ್ಟಕ್ಕೋಸ್ಕರ ನಾನು ಇಷ್ಟು ಹೇಳ್ತಾ ಇದ್ದೀನಮ್ಮ. ಅಲ್ಲಪ್ಪ, ನಿನ್ನ ಮದುವೆ ಆಗಿ ಹಳೆದಾದ್ಮೇಲೆ ಈಗ ನಿನ್ಗೊಬ್ಬ ಮದುವೆ ಆಗೋ ಹುಡುಗಿ ಇದ್ದಾಳೆ ಅಂತ ನೆನಪು ಬಂತೇನಪ್ಪ? ಒಂದು ಅಹಂಕಾರ ಬಂತ ನಿನಗೆ? ಇರ್ಲಿ. ನಿನ್ನ ನನ್ನ ಮನೆಗೆ ಅದು ಹ್ಯಾಕ್ ಕರೆಸ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಬರ್ತೀನಿ. ಏ ಗಣೇಶ, ನಮ್ಮ ಯಜಮಾನ್ರು ಮತ್ತು ಗೋಪಿನಾಥ್ ಹೋಗಿದ್ದು? ಹೌದು, ಅಲ್ಲೋಡು, ಯಾರಿಗೂ ಗುದ್ದು ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಬದ್ರಿನಾಥ್ ಸ್ಪೀಕಿಂಗ್. ನಮ್ಕಾರೆ? ಅಯ್ಯೋ, ಸರಿ, ಈಗಲೇ ಬರ್ತೀವಿ. ಸಮಯದಲ್ಲಿ ಬಂದು ಸಹಾಯ ಮಾಡಿದೆ ರಂಗ. ಆಗ ನೀನ್ ಇಲ್ದೆ ಹೋಗಿದ್ರು ನನ್ನ ಗತಿ. ನಾನ್ ಇಲ್ದೇ ಇದ್ರು ಆ ಸಮಯದಲ್ಲಿ ಬೇರೆ ಯಾರಾದ್ರೂ ಸಹಾಯ ಮಾಡೋರೇನೆ. ಆ ಮನೆ ಆಳ ಹೇಗೆ ಬಂದು ಡ್ಯಾಶ್ ಹೊಡೆದ್ನಪ್ಪ. ಅಯ್ಯೋ, ಏನಪ್ಪ ಪೊಲೀಸಿಗೆ ಫೋನ್ ಮಾಡಿದ್ಯಾ ತಾನೆ? ಮಾಡಿದ್ದೀನಿ. ಅವನ್ ನಾನ್ ಕಂಬಿ ಅನಿಸೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ನಾಗಪ್ಪನೇ ಅಲ್ಲ. ಸ್ವಲ್ಪ ರೆಸ್ಟ್ ತಗೊಳ್ಳಿ, ಮತ್ತೆ ಬಂದು ನೋಡ್ತೀನಿ. ಆ ರಂಗ, ನನ್ ಮಗಳು ಸುಶೀಲನ್ ಸ್ವಲ್ಪ ನೋಡ್ಬೇಕಾಗಿತ್ತಲ್ಲಪ್ಪ. ಹೇಳ್ ಕಳಿಸಿದ್ದೀನಿ ಸ್ವಾಮಿ. ಹೇಳ್ ಕಳ್ಸಿದ್ಯಾ? ಅಯ್ಯೋ ನನ್ನಪ್ಪ. ಕಂಪ್ಲೇಂಟ್ ಕೊಟ್ಟವರು ಇಲ್ಲೇ ಇದ್ದಾರೆ. ಇಲ್ಲೇ ಇದಾರ? ಹಾ, ನಿಮ್ ಕಾರ್ ನಂಬರ್ ಕೂಡ ಕೊಟ್ಟಿದ್ದು ಅವರೇ. ಹಾ, ಅಲ್ಲಿ ನೋಡಿ ಬರ್ತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ಸರ್. ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀಯಾ? ಹೌದು. ಕಂಪ್ಲೇಂಟ್ ಕೊಡಕ್ ಮುಂಚೆ ನನಗೆ ಯಾಕೆ ಒಂದ್ ಮಾತು ತಿಳಿಸ್ಲಿಲ್ಲ? ನಿಮಗೆ ತಿಳಿಸೋ ಥರದಲ್ಲಿ ನಿಮ್ ಮಗ ನಡ್ಕೊಳ್ಳಿಲ್ಲ ಸರ್. ಆಕ್ಸಿಡೆಂಟ್ ಆದ ತಕ್ಷಣ ಕಾರ್ನಿಂದ ಕೆಳಗಡೆ ಇಳಿದು ಆ ಮನುಷ್ಯನಿಗೆ ಏನಾಗಿದೆ ಎತ್ತ ಅಂತ ವಿಚಾರಿಸಿ, ಒಂದು ವೇಳೆ ಪೆಟ್ಟಾಗಿದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾದ್ದು ಮನುಷ್ಯನ ಧರ್ಮ. ಅದನ್ನ ಬಿಟ್ಟು ಯಾವನ್ ಸತ್ತು ನನಗೇನಾಗಬೇಕಾಗಿದೆ ಅಂತ ಹೊರಟು ಹೋದ್ರೆ ಅಂಥವ್ರಿಗೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಕಾನೂನು ಹಿಡಿತಕ್ಕೆ ಸಿಕ್ಸಬೇಕು. ಅದು ದೇಶದ ಪ್ರತಿಯೊಬ್ಬ ಪ್ರಜೆ ಕರ್ತವ್ಯ. ಆಹಾ, ನೀನೊಬ್ಬ ಸತ್ಪ್ರಜೆ, ನಾವು ರಾಕ್ಷಸರು ಅಲ್ಲ? ಇದು ಡ್ಯೂಟಿ ಟೈಮ್ ಅಂತ ಗೊತ್ತಿದ್ಯಾ ನಿನಗೆ? ಕೆಲಸ ಮಾಡೋರ್ಗಷ್ಟು ಗೊತ್ತಾಗೋದಿಲ್ಲ ಸರ್. ನನಗೆ ಡ್ಯೂಟಿ ಇರೋದು 2 ಗಂಟೆ ಮೇಲೆ. ರಂಗ, ಒಂದಲ್ಲ ಒಂದ್ ಕಾರಣದಿಂದ ನಮ್ ವಿರುದ್ಧ ನೀನು ಗುಂಪು ಕಟ್ತಾ ಇದ್ದೀ. ಇದರ ಪರಿಣಾಮ ಏನಾಗತ್ತೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಮೊದಲು ಆಕ್ಸಿಡೆಂಟ್ ಆದ್ರೆ ಪರಿಣಾಮ ಏನು ಅನ್ನೋದನ್ನ ನೋಡಿ ಸರ್. ಏನೋ ಆಗತ್ತೆ, ಏನೋ ಆಗತ್ತೆ. ಇದು ಇರೋವರೆಗೂ ಯಾವುದು ಬಂದರೂ ಏನೂ ನಡೆಯೋದಿಲ್ಲ ಕಣೋ.
ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಓ ರಂಗ, ಏನಪ್ಪ ಇಲ್ಲಿ? ನಾನೇ ಸರ್ ಫೋನ್ ಮಾಡಿದ್ದು ತಮಗೆ. ನೀನಾ? ಆಕ್ಸಿಡೆಂಟ್ ಆದ ಮನುಷ್ಯ ಇಲ್ಲೇ ಇದ್ದಾರೆ ವಾರ್ಡ್ನಲ್ಲಿ. ಆಕ್ಸಿಡೆಂಟ್ ಮಾಡಿದವರು ಇಲ್ಲೇ ಇದ್ದಾರೆ. ಐ ಸಿ, ಕಮಾನ್. ಓ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಪರವಾಗಿಲ್ಲ ಇನ್ಸ್ಪೆಕ್ಟ್ರೆ. ಡ್ರೈವ್ ಮಾಡ್ತಾ ಇದ್ದಿದ್ದು ಯಾರು? ನಮ್ಮ ಹುಡುಗ. ಇನ್ಸ್ಪೆಕ್ಟ್ರೆ, ಆತಂದೇನು ತಪ್ಪಿಲ್ಲ. ಕಾರನ್ನ ಸರಿಯಾಗೇ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದ ಪಾಪ. ಹಾ. ನಾನು ಸ್ವಲ್ಪ ಡ್ರಿಂಕ್ ಜಾಸ್ತಿ ತಗೊಂಡ್ಬಿಟ್ಟಿದ್ದೆ, ತಲೆ ಸರಿ ಇರ್ಲಿಲ್ಲ, ಕಾರ್ ನಾನೇ ಅಡ್ಡ ಬಂದ್ಬಿಟ್ಟೆ. ನೀವೇ ತಪ್ಪು ಒಪ್ಕೊಂಡ ಮೇಲೆ ನಾವು ಮಾಡೋದಾದ್ರೂ ಏನಿದೆ? ಬರ್ತೀನಿ ರಂಗ. ನಮಸ್ಕಾರ ನಾನು ಸರ್. ಬರ್ತೀನಿ. ಹಾಗಲಕಾಯಿಗೆ ಬೇವನಕಾಯಿ ಸಾಕ್ಷಿ. ಆಹಾ, ಸರಿಯಾದ ಜೋಡಿ. ನಿಜವಾಗ್ಲೂ ಇವತ್ತು ನನ್ನ ಗೌರವ ಕಾಪಾಡಿಬಿಟ್ಟೆ ನಾಗಪ್ಪ. ಹಾಗಂದ್ರೇನಯ್ಯ ಬದ್ರಿ, ನಿನ್ನ ಗೌರವನೇ ನನ್ನ ಗೌರವ ಅಲ್ವೇನಯ್ಯ? ಸ್ನೇಹ ಅಂದ್ರೆ ಹೀಗಿರ್ಬೇಕು ನೋಡು. ಗೋಪಿ, ಹೋಗಿ ಡಾಕ್ಟರ್ಗೆ ಹೇಳು, ನಾಗಪ್ಪನ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ನೋಡ್ಕೋತೀನಿ ಅಂತ ಹೇಳು. ಸರಿ. ಹೌದು, ಇದ್ದಕ್ಕಿದ್ದಾಗೆ ಬೊಂಬಾಯಿಂದ ಬೆಂಗಳೂರಿಗೆ ಬಂದ್ಬಿಟ್ಟಿಲ್ಲ, ಇಲ್ಲೇನಾದ್ರು ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡಿದ್ಯೇನು? ಇಲ್ಲ ಬದ್ರಿ, ಅದೊಂದು ದೊಡ್ಡ ಕತೆ. ಇಲ್ಲಿ ಯಾರು ಕೇಳಲ್ಲಪ್ಪ? ಸಿಸ್ಟರ್, ಕಾರ್ ಆಕ್ಸಿಡೆಂಟ್ ಆಗಿ ಬಂದಿದಾರಲ್ಲ ನಾಗಪ್ಪ ಅನ್ನೋ ಪೇಷಂಟ್ ಎಲ್ಲಿದ್ದಾರೆ? ಓ ನಾಗಪ್ಪ, ಹೌದು. ರೂಮ್ ನಂಬರ್ 30. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗಾದ್ರೂ ಮಾಡಿ ನನ್ನ ಮಗಳು ನಾನು ಬಿಟ್ಟು ಹೋಗದಾಗ ಮಾಡ್ತೀನಿ ಅಂತ ಮಾತು ಕೊಡು ಮತ್ತೆ. ಆಗ್ಲೇ ಅಂತಂದ್ಮೇಲೆ ಮುಗೀತು. ಈ ಬದ್ರಿನಾಥ ಆಡದ ಮಾತಿಗೆ ಯಾವತ್ತೂ ತಪ್ಪುನಲ್ಲ. ಅಪ್ಪ, ಅಮ್ಮ, ಅಯ್ಯೋ 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 ಅಪ್ಪ, ಅಯ್ಯೋ, ಹೇಗಿದ್ಯಪ್ಪ? ಅಯ್ಯಪ್ಪ. ತುಂಬಾ ಪೆಟ್ಟಾಗಿದ್ಯೆ? ಬಂದೆ ಅಮ್ಮ. ಅಪ್ಪ, ಈಕೆ ನನ್ನ ಮಗಳು ಸುಶೀಲಾ ಅಂತ. ಅಮ್ಮ, ಇವ್ರು ನನ್ನ ಸ್ನೇಹಿತರಮ್ಮ, ಸ್ನೇಹಿತರು. ಮಾತಾಡ್ಬೇಡಪ್ಪ, ಮಾತಾಡ್ಬೇಡ. ಡಾಕ್ಟ್ರು ಹೆಚ್ಚಿಗೆ ಮಾತಾಡ್ಕೊಡು ಅಂತ ಹೇಳಿದ್ರು ಇಲ್ವೋ? ಮಾತಾಡ್ಬೇಡ, ರೆಸ್ಟ್ ತಗೋ, ಮಾತಾಡ್ಬೇಡ. ಅಮ್ಮ, ಒಂದ್ ನಿಮಿಷ ಮಾತಾಡ್ಬೇಕು, ಬರ್ತೀಯಾ? ಅಯ್ಯೋ. ಗೋಪಿ, ನಮ್ ನಾಗಪ್ಪನ ಮಗಳು, ನನ್ ಮಗ ಗೋಪಿ. ಹಲೋ, ಬಾ. ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಅಪ್ಪನ ಹೃದಯ ಬಹಳ ವೀಕ್ ಆಗಿದೆ ಅಂತಮ್ಮ. ಯಾವ ಕಾರಣದಿಂದಲೂ ನಿಮ್ಮ ಅಪ್ಪನ ಮನಸ್ಸಿಗೆ ನೋವಾಗುವಂತ ಘಟನೆ ಜರುಗಿದರೆ ಜೀವಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ನಿಮ್ಮಪ್ಪನ ಜೀವ ಅಪಾಯದಿಂದ ಪಾರಾಗಬೇಕಾದ್ರೆ ನೀನ್ ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ಬೇಕು. ಹೇಳಿ, ನಾನೇನ್ ಮಾಡ್ಬೇಕು? ಏನಿಲ್ಲ, ವೆರಿ ಸಿಂಪಲ್, ವೆರಿ ಸಿಂಪಲ್. ನಿಮ್ಮಪ್ಪನಿಗೂ ನಿನಗೂ ಯಾವುದೋ ವಿಷಯದಲ್ಲಿ ಜಗಳ ಆಗಿದೆಯಂತೆ. ಆ ವಿರಸನ ಮರೆತು ಬಿಟ್ಟಿರೋ ಹಾಗೆ ನೀನ್ ನಡ್ಕೊಂಡ್ಬಿಟ್ರೆ ಸಾಕು, ನಿಮ್ಮಪ್ಪ ಉಳ್ಕೊಂಡ್ಬಿಡ್ತಾನೆ. ಒಪ್ಪಿಗೆ ಏನಮ್ಮ? ನನ್ನ ಮಾತಲ್ಲಿ ಏನಾದ್ರು ನಂಬಿಕೆ ಇಲ್ದ್ರೆ ಹೇಳು, ಡಾಕ್ಟರ್ ಹತ್ರ ಹೇಳಿಸ್ತೀನಿ. ಬೇಡಿ ಬೇಡಿ, ಹಾಗೆ ಆಗ್ಲಿ. ವೆರಿ ಗುಡ್, ವೆರಿ ಗುಡ್.